ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿ ಮಡಿಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಮಾಂಟೆಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ. ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ, ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ. ಪರಿಸರ ಸ್ನೇಹಿ ಕ್ಯಾಂಪಸ್, ವಿಶಾಲ ಕಲಿಕಾ ಕೊಠಡಿಗಳು, ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು. ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಮಾಂಟೆಸರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ 2 ರಿಂದ 5 ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ 3 ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ. ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿ. ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟೆಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ, ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9740666916 ಮತ್ತು 7795845995. ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಥಾ. ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ವಿಕ್ರಮ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಸಹ ಮಾಡಲಾಯಿತು. ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಆವರಣದಿಂದ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಏಡ್ಸ್ ಹರಡುವ ವಿಧಾನಗಳ ಬಗ್ಗೆ ಪ್ರಾತ್ಯಕ್ಷಿಕ ನಾಟಕ ಕಾರ್ಯಕ್ರಮವನ್ನು ಹಾಗೂ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದ ಚಾಲನೆಯನ್ನು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಚಾಲನೆ ನೀಡಿದರು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿರವರು ಮಾತನಾಡಿ, ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಹೆಚ್ಚು ಏಡ್ಸ್ ಪ್ರಕರಣಗಳು ದಾಖಲೆಯಾಗಿದೆ. ವರ್ಷದಿಂದ ವರ್ಷಕ್ಕೆ HIV ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಲು ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸುವ ಕೆಲಸ ಸಹ ಮಾಡುತ್ತಿರುವುದಾಗಿ ಹೇಳಿದ ಅವರು ಏಡ್ಸ್ ನಿಯಂತ್ರಣದ ಬಗ್ಗೆ ಸಹ ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್, ಉಪಾಧ್ಯಕ್ಷರಾದ ಜಿ ಶಿವಾನಂದ್, ಕಾರ್ಯದರ್ಶಿಗಳಾದ ಶ್ರೀನಾಥ್ RS, ಖಜಾಂಚಿ MS ಚೌಡಪ್ಪ, ವಕೀಲರಾದ ರಮೇಶ್ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಪ್ಯಾನಲ್ ವಕೀಲರು, ಆಸ್ಪತ್ರೆಯ ಸಿಬ್ಬಂದಿಯವರು ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಲಕ್ಷಣಗಳು HIV ಅನ್ನೋದು ವೈರಸ್ಸು ನಮ್ಮ ಆಸ್ಪತ್ರೆಯಲ್ಲಿ ಮತ್ತು ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ ICTC ಅಂತ ಒಂದು ಸೆಂಟರ್ ಇರುತ್ತೆ, ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ ಅಂತ. ಸೊ ಇದರಲ್ಲಿ ಹೈ ರಿಸ್ಕ್ ಬಿಹೇವಿಯರ್ ಇರೋವಂಥವ್ರು ಟೆಸ್ಟ್ ಮಾಡ್ಕೋಬಹುದು. ಸೊ ಯಾವುದೇ ರಿಸಲ್ಟ್ ಅನ್ನ ನಾವು ಗೌಪ್ಯತೆ ಕಾಪಾಡ್ಕೊಳ್ತೀವಿ, ಯಾರಿಗೂ ಹೇಳೋದಿಲ್ಲ. ಸೊ ಈಗಾಗಲೇ ಗೊತ್ತಿರೋಂಗೆ ಪ್ರೆಗ್ನೆನ್ಸ್ಗೆ ಎಲ್ಲರಿಗೂ ಕಂಪಲ್ಸರಿ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಪ್ರೆಗ್ನೆನ್ಸ್ಗೆ ಟೆಸ್ಟ್ ಮಾಡೋ ಉದ್ದೇಶ ಏನು ಅಂದರೆ ತಾಯಿಯಿಂದ ಮಗುಗೆ ಹರಡುವಂಥದ್ದನ್ನು ನಿಲ್ಲಿಸೋದಕ್ಕೆ. ಸೊ ಡೆಲಿವರಿ ಆದ ತಕ್ಷಣ ಅಕಸ್ಮಾತ್ ಏನಾದ್ರು ANC ಪಾಸಿಟಿವ್ ಇದ್ರೆ ನೆವರಪಿನ್ ಸಿರಪ್ ಅಂತ ಮಗು ಕೊಡ್ತೀವಿ. ಸೊ ಇದು ಒಂದು 90 to 95% ಮಗುಗೆ ಹರಡೋದನ್ನ ತಪ್ಪಿಸುತ್ತೆ. ಸೊ ಎಲ್ಲರೂ ಸೌಲಭ್ಯನ ಉಪಯೋಗಿಸ್ಕೊಳ್ಬೇಕು ಅಂತ ಈ ಕಾರ್ಯಕ್ರಮ. ಈ ದಿನ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ ಜಡ್ಜ್ ಸಾಹೇಬರು ಚಾಲನೆ ನೀಡಿದ್ದಾರೆ. ಸೊ ಇದು ಪ್ರತಿ ವರ್ಷ ಡಿಸೆಂಬರ್ 1 ವಿಶ್ವದಾದ್ಯಂತ 1988ರಿಂದ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಮತ್ತು ಥೀಮ್ ಏನಂತಂದ್ರೆ, ಈ ವರ್ಷದ್ದು ನಾವು ಏಡ್ಸ್ ನಿಯಂತ್ರಿಸಲು ಏನೇನು ಅಡೆತಡೆಗಳು ಬರುತ್ತೆ ಅದನ್ನೆಲ್ಲ ಕೊನೆಗಾಣಿಸೋಣ ಅನ್ನೋ ಒಂದು ಥೀಮಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ HIV ಅಂದರೆ ಎಲ್ಲರಿಗೂ ಗೊತ್ತು, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಸೊ ಈ ಕಾಯಿಲೆಯಿಂದ ಈ ದಿನ ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ,
ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಯಾರ್ಯಾರು HIV ಇಂದ ಸಾವನ್ನಪ್ಪಿದ್ದಾರೆ ಅವ್ರನ್ನ ಸ್ಮರಿಸೋ ಅಂತ ಕಾರ್ಯಕ್ರಮ ಆಗ್ತಾ ಇದೆ. ಮತ್ತು ಯಾರು HIV ಇಂದ ಈಗ ಬಳಲ್ತಾ ಇದ್ದಾರೆ ಅವರಿಗೆ ಒಂದು ನಾವು ಮನೋಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಸೊ ಏಡ್ಸು ಯಾವ ಥರ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಏಡ್ಸು ಒಂದು ವೈರಸ್ಸಿಂದ ಬರುವಂಥದ್ದು. 2 ಥರ ವೈರಸ್ ಇದೆ, HIV-1 ಮತ್ತು HIV-2 ಅಂತ. ಇದು ಹರಡುವ ರೀತಿ 3 ವಿಧದಲ್ಲಿ ಹರಡುತ್ತೆ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ, ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ, ಮತ್ತೆ ಮದರ್ ಇಂದ ಮಗುಗೆ ಬರುವಂತ ಸಾಧ್ಯತೆ ಇದೆ. ಸೊ ಇದನ್ನ ನಾವು ಯಾವ ರೀತಿ ತಡೆಗಟ್ಬೋದು ಅಂತಂದ್ರೆ, ಫಸ್ಟ್ ಟೆಸ್ಟಿಂಗ್ ಆಗಬೇಕು. ನಾವು ಸಸ್ಪೆಕ್ಟ್ ಮಾಡೋರಿಗೆ ಮತ್ತೆ ಯಾರು ಹೈ ರಿಸ್ಕ್ ಗ್ರೂಪ್ ಇರ್ತಾರೆ ಅವ್ರಿಗೆ ಆದಷ್ಟು ಬೇಗ ಟೆಸ್ಟ್ ಮಾಡಬೇಕಾಗತ್ತೆ. ಟೆಸ್ಟ್ ಆದ ತಕ್ಷಣ, ಕಂಡಿಡಿದ ತಕ್ಷಣ ಟ್ರೀಟ್ಮೆಂಟು ಬೇಗ ಸ್ಟಾರ್ಟ್ ಮಾಡಬೇಕಾಗ್ತದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಅವ್ರ ಜೀವನವನ್ನು ನಾವು ಇನ್ನು ಸ್ವಲ್ಪ ಮುಂದಕ್ಕೆ ಬದುಕೋ ರೀತಿ ಮಾಡ್ಬೋದು. ಇದು ಯಾಕೆ ಜನರಿಗೆ ಇದು ವಾಸಿ ಆಗೋದಿಲ್ಲ ಅಂತಂದ್ರೆ, CD4 ಸೆಲ್ ಕೌಂಟನ್ನು ಈ ವೈರಸ್ಗಳು ಸಾಯಿಸ್ತವೆ. CD4 ಇರೋದು ಇಮ್ಯುನಿಟಿನ ಕಾಪಾಡಲಿಕ್ಕೆ. ಯಾವಾಗ ಇಮ್ಯುನಿಟಿ ಹೋಗುತ್ತೋ ಆಗ ಮನುಷ್ಯನಿಗೆ ಬೇರೆ ಬೇರೆ ಕಾಯಿಲೆಗಳು ಆವರಿಸ್ಕೊಳ್ತವೆ. ಸೊ ಆ ಕಾಯಿಲೆಗಳಿಂದ ಈ ಜನರು HIV ಇಂದ ಸಾಯ್ತಾರೆ. ಸೊ ಈ ಮೂಲಕ ನಾ ಹೇಳೋದು ಅಂತಂದ್ರೆ, ಪ್ರತಿಯೊಬ್ಬರಲ್ಲಿ ಅರಿವು ಮೂಡಿಸ್ಬೇಕು. ಸ್ಟಿಗ್ಮಾ ಏನಿದೆ ಅದನ್ನ ಹೋಗ್ಲಾಡಿಸ್ಬೇಕು. ಸೊಸೈಟಿಯಲ್ಲಿ ಅಂತ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಪ್ರತಿಯೊಬ್ಬರು ಬಂದು ಟೆಸ್ಟ್ ಮಾಡಿಸ್ಕೊಂಡು ಆದಷ್ಟು ಬೇಗ ಈ ಕಾಯಿಲೆಯನ್ನ ಟ್ರೀಟ್ ಮಾಡಿದ್ರೆ, ಮತ್ತು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅವ್ರಿಗೆ ಕೊಡ್ಬೇಕಾಗ್ತದೆ. ಯಾವ್ದ್ರಿಂದ ಹರಡ್ತದೆ, ಯಾವ ತರ ನಾವು ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ನ ಯೂಸ್ ಮಾಡಬಾರ್ದು. ಮತ್ತೆ ಹಾಸ್ಪಿಟ್ಲುಗಳಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಹೊಸ ಸಿರಿಂಜ್ಗಳನ್ನ ಬಳಸೋದು, ಆ ರೀತಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರೆ ಈ ಕಾಯಿಲೆಯನ್ನು ತಡೆಗಟ್ಬೋದು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ.